ಅಯೋಧ್ಯೆ ಹುಂಡಿ ಕಳ್ಳತನ ಪ್ರಕರಣ. ಹುಂಡಿ ಕಳ್ಳನ ಮದುವೆ ಮುರಿದು ಬಿತ್ತು. ಅವಿನಾಶ್ ಶುಕ್ಲಾ ಅಂತ ಹೆಸರು. 8 ಜನ ಏನು ಅರೆಸ್ಟ್ ಆಗಿದ್ದಾರಲ್ಲ, 8 ಜನರ ಪೈಕಿ ಸೆಕೆಂಡ್ ಆರ್ ಥರ್ಡ್ ಮೋಸ್ಟ್ ಆ್ಯಕ್ಟಿವ್ ಕಳ್ಳ ಅಂತಂದರೆ ಬಹುಶಃ ಈತ ಅನಿಸುತ್ತೆ. ರಾಮಲಲ್ಲಾನ ಹುಂಡಿಯಿಂದ ಕದ್ದ ದುಡ್ಡಿನಲ್ಲಿ ತಾನು ಮದುವೆ ಆಗಬೇಕಾದ ಹುಡುಗಿಗೆ ಐಫೋನ್ ಗಿಫ್ಟ್ ಕೊಟ್ಟಿದ್ದ ಈತ. ಐಫೋನ್ ಬಿಟ್ಟು 2.5 ಲಕ್ಷದ ಬೇರೆ ಬೇರೆ ಗಿಫ್ಟ್ಗಳನ್ನು ಕೊಟ್ಟಿದ್ದಂತೆ. ಅವಿನಾಶ್ ಶುಕ್ಲಾ ಇನ್ನೇನು ಮದುವೆಯಾಗಬೇಕಾಗಿತ್ತು. ರಾಮನ ಹುಂಡಿಯಿಂದ ದುಡ್ಡು ಕದ್ದವನಿಗೆ ನಾವು ಮಗಳನ್ನು ಕೊಡೋದಿಲ್ಲ ಅಂತ ಹುಡುಗಿ ಮನೆಯವರು ನಿರ್ಧಾರ ಮಾಡಿದ್ರಂತೆ. ಮದುವೆನೇ ಮುರಿದು ಬಿದ್ದಿದೆ. ಇತ್ತೀಚೆಗೆ ಅವಿನಾಶ್ ಶುಕ್ಲಾನ ಅಣ್ಣ ಮದುವೆಯಾಗಿದ್ದ. ಅದಕ್ಕೆ ಈತನ ಕಡೆಯಿಂದ 6 ಲಕ್ಷ ರೂಪಾಯಿ ಈತ ಕೊಟ್ಟಿದ್ದಂತೆ. ಈತನಿಗೆ ಇನ್ನೊಬ್ಬ ಅಣ್ಣ ಇದ್ದಾನೆ, ಆ ಅಣ್ಣನಿಗೊಂದು 5 ಲಕ್ಷ ರೂಪಾಯಿ ಏನಾದ್ರು ಮಾಡುವಂತ ಕೊಟ್ಟಿದ್ದಂತೆ. 3.5 ಲಕ್ಷ ಕೊಟ್ಟು ಒಂದು ಕಾರ್ ತಗೊಂಡಿದ್ದಂತೆ. 2024ರಲ್ಲಿ ಅಭಿಷೇಕ ತನ್ನ ತಮ್ಮ ಅಭಿಷೇಕ್ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಿದ್ನಂತೆ. 2024ರ ಜಮೀನು ಖರೀದಿಗೂ ರಾಮನ ಹುಂಡಿಯಿಂದ ಕದ್ದ ದುಡ್ಡೇ ಆಧಾರವ ಅನ್ನೋದರ ತನಿಖೆ ನಡೀತಾ ಇದೆ. ಈತನ ಮೇಲೆ SIT ಅವರು ರೇಡ್ ನಡೆಸಿ ಮನೆ ಸರ್ಚ್ ಮಾಡಿದಾಗ 20,39,000 ರೂಪಾಯಿ ಕ್ಯಾಶೇ ಸಿಕ್ತು. 20,39,000 ರೂಪಾಯಿ ಅಂದರೆ ಹುಂಡಿ ಕದ್ದ ದುಡ್ಡಿನಲ್ಲಿ ಇವರು ಚೈನಿ ಮಾಡ್ಕೊಂಡಿದ್ರು, ದಿಲ್ದಾರ್ ಚೈನಿ ಮಾಡ್ಕೊಂಡಿದ್ರು ಇವರು. ಅವಿನಾಶ್ ಶುಕ್ಲಾನ ಕಥೆ ಇದು. ಮದುವೆ ಮುರಿದು ಬಿತ್ತೀಗ. ಇನ್ನೊಂದು ಕಡೆ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದ ಗೋಪಾಲ್ ನಾಗರಕಟ್ಟೆ ಅಥವಾ ಗೋಪಾಲ್ ರಾವ್ ಅಂತ ಏನು ಕರಿತೀವಿ, ಕನ್ನಡಿಗರು, ಅವರು ಅಯೋಧ್ಯೆ ರಾಮ ಮಂದಿರದ ಹತ್ರನೇ ಅವ್ರದ್ದು ರೂಮ್ ಇತ್ತು. ವಾಕೇಬಲ್ ಡಿಸ್ಟೆನ್ಸಲ್ಲಿ ರೂಮ್ ಇತ್ತು ಅವ್ರದ್ದು. ಅಲ್ಲಿಂದ ಕರಸೇವಕಪುರಂಗೆ ಶಿಫ್ಟ್ ಆಗಿದ್ದಾರೆ, ವಾಸ್ತವ್ಯ ಬದಲಿಸಿದ್ದಾರೆ. ಅಯೋಧ್ಯೆಯ ಟ್ರಸ್ಟ್ನಿಂದ ಕೊಡಲಾಗಿದ್ದ ಕಾರನ್ನು ವಾಪಸ್ ಕೊಟ್ಟಿದ್ದಾರೆ ಅವರು. ಆ ನಂತರ ಅವರದ್ದೊಂದು ಹೇಳಿಕೆ, ಟ್ರಸ್ಟ್ನಿಂದ ನನ್ನನ್ನು ಕೈ ಬಿಟ್ಟಿಲ್ಲ, ಕೆಲವು ದಿನ ಸಭೆಯಿಂದ ದೂರ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ನಲ್ಲಿ ಕೆಲವರು ಆಹ್ವಾನಿತ ಸದಸ್ಯರಿದ್ದಾರೆ. ಅಂದರೆ ಕೆಲವು ಆಹ್ವಾನಿತ ಸದಸ್ಯರು ಅವರ ಪೈಕಿ ಇವರು ಒಬ್ಬರಾಗಿದ್ದರು. ಕೆಲವು ದಿನ ನೀವು ಸಭೆಗೆ ಬರಬಾರದು ಅಂತ ಹೇಳಿದ್ದಾರೆ. ದೇಣಿಗೆ ವಿವಾದದ ಬಳಿಕ 2 ಟ್ರಸ್ಟ್ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಕೆಲವು ದಿನ ಸಭೆಯಲ್ಲಿ ಪಾಲ್ಗೊಳ್ಳುವುದು ಬೇಡ ಅಂತ ಟ್ರಸ್ಟ್ ನಿರ್ಧಾರ ಮಾಡಿದೆ. ನಾನು ಈ ಹೊಸ ವ್ಯವಸ್ಥೆಗೆ ಸಂಪೂರ್ಣವಾಗಿ ಸಹಕಾರ ನೀಡುತ್ತೇನೆ. ಹೊಸ ತಂಡ ಅಧಿಕಾರ ವಹಿಸಿಕೊಂಡ ಬಳಿಕ ಹುದ್ದೆಯಿಂದ ಕೆಳಗಿಳಿಯುತ್ತೇನೆ. ರಾಮ ಮಂದಿರದ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ನಡೆದಿವೆ. ಭಕ್ತರು ನೀಡಿದ ಚಿನ್ನ, ಬೆಳ್ಳಿ ಸೇರಿದಂತೆ ಎಲ್ಲ ಆಭರಣಗಳು ಸುರಕ್ಷಿತವಾಗಿದೆ ಅಂತ ಟ್ರಸ್ಟ್ನ ಆಹ್ವಾನಿತ ಸದಸ್ಯ ಗೋಪಾಲ್ ರಾವ್ ಅವರು ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.